ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಹೀರೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ ನೋಡ್ರಿ. ಇವಾಗ ಅದಕ್ಕೆ ನಾವು ಮಸಾಲೆಗೆ ಅಂಥೇಳಿ ಹಸೆಕಾಯಿ, ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಹುಣಸೆಹಣ್ಣು, ಬೆಲ್ಲ, ಕರಿಬೇವು, ಕೊತ್ತಂಬರಿ ಮತ್ತು ಈರುಳ್ಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ಹೀರೆಕಾಯಿನ ಮೇಲಿಂದೆಲ್ಲ ಈ ಥರ ಇರ್ತದಲ್ರಿ, ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ. ಬದ್ನಿಕಾಯಿ ಎಣ್ಣೆಗಾಯಿ ಮಾಡೋಕೆ ಹಿಂಗೆ ಹೆಚ್ಚುತ್ತೀವಲ್ರಿ, ಆ ಟೈಪ್ ಹೆಚ್ಚಿಟ್ಕೋಬೇಕು. ಒಂದು ಬಟ್ಲು ಶೇಂಗಾನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಹಸಿ ಕೊಬ್ಬರಿ, ತೆಂಗಿನಕಾಯ್ದು ಒಂದು ಬಟ್ಲು ಕಾಯಿ ಇರ್ತತಲ್ರಿ, ಅದ್ರದ್ದು ತೊಗೊಂಡಿನಿ ರೀ ನಾನು. ಒಂದು ಬಟ್ಲದಷ್ಟು ಸಣ್ಣಕ್ಕೆ ಹೋಳು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 7ರಿಂದ 8 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ಈ ಥರ ಹೋಳು ಹೆಚ್ಚಿಟ್ಕೊಂಡಿದ್ದೀನಿ ರೀ, ಸಣ್ಣಕ್ಕೆ ಹೋಳು. ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಇಟ್ಕೊಂಡಿರೋದು, ಸಿಪ್ಪೆ ತೆಗೆದ್ಬಿಟ್ಟು. ಇವಾಗ ಶುಂಠಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಅರ್ಧ ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ತೊಳೆದಿಟ್ಕೊಂಡಿರೋದು. ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇದು ಶೇಂಗಾನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರೀ ನಾನು. ರುಬ್ಬೋದ್ರೊಳಗೆ ಹಾಕ್ಕೋತಾ ಇದ್ದೀನಿ ನೋಡಿರಿ ಉಪ್ಪನ್ನು. ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ನೋಡಿ, ಈ ಥರ ನೈಸಾಗಿ ಇರಲಿ, ರುಬ್ಕೊಂಡಿದ್ದೀವಿ. ಹೀರೆಕಾಯಿನ ಮೇಲಿನ ಸಿಪ್ಪೆನ ಸ್ವಲ್ಪ ತೆಗೆದು ತೊಳೆದು ಈ ಥರ ಎಣ್ಗಾಯಿ ಮಾಡೋಕೆ ಬದ್ನಿಕಾಯಿ ಹಚ್ಕೋತಿರಲ್ರಿ ಎಣ್ಗಾಯಿಗೆ, ಆ ಥರ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಇವಾಗ ಅದಕ್ಕೆ ಮಸಾಲೆ ರುಬ್ಕೊಂಡಿವಲ್ಲ ಅದನ್ನು ತುಂಬ್ಕೊಳ್ಳೋಣ. ನೋಡಿ, ಈ ಥರ ಮಸಾಲೆ ತುಂಬ್ಕೋಬೇಕು. ಬದ್ನಿಕಾಯಿ ಎಣ್ಗಾಯಿಗೆ ತುಂಬ್ಕೊತಿರಲ್ರಿ, ಅದೇ ಥರ ಈ ಹೀರೆಕಾಯಿಗೂ ಈ ಥರ ಮಸಾಲೆನ ತುಂಬ್ಕೋಬೇಕು ಕಟ್ ಮಾಡಿಕೊಂಡು. ತುಂಬಾ ರುಚಿಯಾಗಿರುತ್ತೆ ನೋಡಿರಿ ಇದು ಹೀರೆಕಾಯಿ ಎಣ್ಗಾಯಿ. ರೊಟ್ಟಿ, ಚಪಾತಿ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ಮತ್ತು ಇದ್ರ ಗ್ರೇವಿ ಅಂತೂ ರೈಸ್ಗೆ ತುಂಬಾ ರುಚಿಯಾಗಿರುತ್ತೆ ನೋಡಿರಿ ಇದು. ಒಂದ್ಸರಿ ನೀವು ಈ ಥರ ಮಾಡ್ಕೊಂಡು ನೋಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೇನೆ ಹೇಳಿ. ಇವಾಗ ಒಗ್ಗರಣೆಗೆ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಸಿಡಿದ ಮೇಲೆ ಮತ್ತು ಬೆಳ್ಳುಳ್ಳಿ, ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕಾಯಿಸ್ಕೊಂಡು ಅದು ಫ್ರೈ ಆದಮೇಲೆ ಈಗ ತುಂಬಿಟ್ಕೊಂಡಿದ್ವಲ್ಲ ಹೀರೆಕಾಯಿನ ಅವನ್ನ ಹಾಕ್ಕೊಳ್ಳೋಣ ರೀ. ಹೀರೆಕಾಯಿ ಎಲ್ಲನೂ ತುಂಬಿಟ್ಕೊಂಡಿದ್ವಲ್ಲ ಈಗ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಚಮಚೆಯಿಂದ ಕಾಯಿಸಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸೈಡು ಎಣ್ಣೆಯಲ್ಲಿ ಬೆಂದಿರ್ತಾವಲ್ಲ, ಈ ಥರ ಚಮಚೆಯಿಂದ ಕಾಯಿಸ್ಕೊಂಡು ಒಂದು ಸೈಡ್ ಬೆಂದಮೇಲೆ ಹಿಂಗೆ ಹೊಳಿಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು 1 ನಿಮಿಷ ಈ ಥರ ಚಮಚೆಯಿಂದ ಫ್ರೈ ಮಾಡ್ಕೊಳ್ಳಿ. ಇದು ತುಂಬಾ ರುಚಿಯಾಗಿರುತ್ತೆ ನೋಡಿರಿ. ನೀವು ಬದ್ನಿಕಾಯಿ ಎಣ್ಗಾಯಿ ಮಾಡ್ಕೊಂಡಿರ್ತೀರಿ, ಅದೇ ಥರ ಹೀರೆಕಾಯಿನೂ ಒಂದ್ಸರಿ ಎಣ್ಗಾಯಿ ಮಾಡ್ಕೊಂಡು ತಿಂದು ನೋಡಿ, ತುಂಬ ಸಖತ್ತಾಗಿರುತ್ತೆ. ಬದ್ನಿಕಾಯಿ ಟೇಸ್ಟ್ ನೋಡಿರ್ತೀರ, ಹೀರೆಕಾಯಿ ಟೇಸ್ಟ್ ಕೂಡ ಒಮ್ಮೆ ಈ ಥರ ಮಾಡ್ಕೊಂಡು ನೋಡಿ, ತುಂಬಾ ರುಚಿಯಾಗಿರುತ್ತೆ ನೋಡಿದು. ಇವಾಗ 1 ನಿಮಿಷ ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಮಸಾಲೆ ಉಳಿದಿತ್ತಲ್ರಿ ಮಿಕ್ಸಿ ಜಾರ್ನಲ್ಲಿ, ಅದನ್ನು ಮಸಾಲೆ ಹಾಕ್ಕೊಳ್ಳೋಣ. ಮತ್ತು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡು ಜಾರಿಗೆ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ರೀ. ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿಸ್ಕೊಳ್ರಿ. ಈ ಥರ ಚಮಚೆಯಿಂದ ಒಂದು ಸೈಡ್ ಬೆಂದಿರ್ತಾವಲ್ಲ ಈ ಥರ ಕಾಯಿಸ್ಕೊಂಡು ಇವಾಗ ಒಂದು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಇಡೋಣ ರೀ. ಗ್ಯಾಸು ಮೀಡಿಯಮ್ ಫ್ಲೇಮ್ ಇರಲಿ ರೀ. ನೋಡಿ, ಇವಾಗ ಕುದಿ ಹತ್ತಿದೆಯಲ್ಲ, ನೋಡಿ ಎಲ್ಲ ಕಾಯಿಸ್ಕೊಳ್ರಿ ಹೀರೆಕಾಯಿನ. ಹೀರೆಕಾಯಿ ಬೆಂದಿದೆ ಅಂತ ಚಮಚೆಯಿಂದ ಟೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಈ ಥರ ಚಮಚೆಯಿಂದ ನಿಂಗೆ ಚುಚ್ಚಿದ್ರೆ ಮೆತ್ತಗಾಗಿದ್ರೆ ಅದು ಬೆಂದಿದೆ ಅಂತ. ನಾನು 5 ನಿಮಿಷ ಬೇಯಿಸ್ಕೊಂಡಿದ್ದೆ ನೋಡಿರಿ. ಒಂದು 5ರಿಂದ 6 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಕೋಬೇಕು. ಇವಾಗ ನೋಡಿ ಇದು ಬೆಂದಿದೆ, ರೆಡಿ ಆಯ್ತು ನೋಡಿರಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಇದು ಹೀರೆಕಾಯಿನ ಒಂದು ಬಟ್ಲಕ್ಕೆ ಸರ್ವ್ ಮಾಡ್ಕೊಳ್ಳೋಣ ರೀ. ತುಂಬಾ ಸಖತ್ತಾಗಿದೆ ನೋಡಿ ಘಮ್ ಅಂತ ವಾಸನೆ ಬರ್ತಾಯಿದೆ. ಮಸಾಲೆ ರುಬ್ಕೊಂಡಿದ್ರೆಲ್ಲ ಕೊಬ್ಬರಿ ಮಸಾಲೆದು ಘಮ್ ಅಂತ ವಾಸನೆ ಬರ್ತಾಯಿದೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಅಂತೂ ತುಂಬ ಸಖತ್ತಾಗಿದೆ. ಈಗ ಇದು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.